ಕೋಪವನ್ನು ತಣಿಸುವುದಕ್ಕಾಗಿ ಉದ್ಭವವಾಗಿರತಕ್ಕಂತಹ ಪ್ರತ್ಯಂಗಿರಾ ದೇವಿಗೆ ಉಗ್ರ ರೂಪದಲ್ಲಿ ಮಾಡುವಂತಹ ವಿಧಿವಿಧಾನಗಳು ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಮಂತ್ರಶಾಸ್ತ್ರದಲ್ಲಿ 6 ವಿಧಾನಗಳು: ಆಕರ್ಷಣ, ಸ್ತಂಭನ, ಮೋಹನ, ಪರಿಹರಣ, ಉಚ್ಚಾಟನ, ಮಾರಣ. ಆ ಮಾರಣ ಕ್ರಮದಲ್ಲಿ ವಿಶೇಷವಾಗಿ ಅರ್ಥಾತ್ ಷಟ್ಕರ್ಮದ ಕೊನೆಯ ಭಾಗದಲ್ಲಿ ವಿಶೇಷವಾಗಿ ಈ ಮೆಣಸಿನಕಾಯಿ ಇತ್ಯಾದಿಗಳನ್ನೆಲ್ಲ ಉಪಯೋಗಿಸಬೇಕು ಅಂತಿದೆ, ಇಲ್ಲ ಅಂತಲ್ಲ. ಅದೊಂದು ವಾಮಾಚಾರ ಅಲ್ಲ, ಸದಾಚಾರದಲ್ಲೇ ಬಂದಿರತಕ್ಕಂಥದ್ದು. ವಾಮಾಚಾರವೇ ಬೇರೆ, ಸದಾಚಾರವೇ ಬೇರೆ. ಮೆಣಸಿನಕಾಯಿ ಹೋಮ ಮಾಡ್ತಾರೆ ಅನ್ನೋ ತಕ್ಷಣದಲ್ಲಿ ವಾಮಾಚಾರದಲ್ಲಿ ಮಾಡ್ತಾರೆ ಅಂತ ಇದರಲ್ಲಿ ಕಲ್ಪನೆ ಬರುವುದು ಬೇಡ. ನಿಜವಾಗಿ ಒಂದು ವಾಮಾಚಾರ ಪದ್ಧತಿ ಅಲ್ಲ. ವಾಮಾಚಾರ ಪದ್ಧತಿಯಲ್ಲಿ ಮಾಡುವಾಗ ಸಾಧಾರಣವಾಗಿ ರಕ್ತ ಮಾಂಸಾದಿಗಳನ್ನು ಬಳಸ್ತಾರೆ. ಅದು ಈಗಲೂ ಸಹಿತವಾಗಿ ಕೇರಳ ಪ್ರಾಂತ್ಯದಲ್ಲಿ ಅರ್ಥಾತ್ ದೇವರನಾಡದಲ್ಲಿ ಭದ್ರಕಾಳಿ ಇತ್ಯಾದಿ ಇತ್ಯಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಮಾಡುವಂತಹ ಪದ್ಧತಿ ಇದೆ. ಆದರೆ ನಮ್ಮಲ್ಲಿ ಸಾಧಾರಣವಾಗಿ ಶಾಸ್ತ್ರೀಯವಾಗಿ ಮಾಡಬೇಕು ಅಂತ ಆದಾಗ ಅದಕ್ಕೆ ಕೆಲವು ವಿಧಾನಗಳಿವೆ. ಸಮಿತಿರು, ಆಜ್ಯ, ಇವು 3 ವಿಶೇಷವಾಗಿರುತ್ತಾರೆ. ಕಲಾವತಿ ಇತ್ಯಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ದೇವಿಗೆ ದಶದ್ರವ್ಯಾದಿಗಳಿಂದ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಕ್ರಮದಲ್ಲಿ ತಾಯಿಯಾದಂತಹ ಜಗಜ್ಜನನಿ ಅರ್ಥಾತ್ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಗೆ ವಿಶೇಷವಾಗಿ 10 ದಿವಸ ವೈದಿಕ ಕ್ರಮದಲ್ಲೇ ಮಾಡಿರತಕ್ಕಂಥ ಲಕ್ಷ್ಮೀ ದೇವಿ ಸಾತ್ವಿಕ ರೂಪದವರು. ಯಾರ ಪ್ರತಿಯೊಬ್ಬರಿಗೂ ಸಹಿತವಾಗಿ ಸಾಂತ್ವನವಾಗಿರತಕ್ಕಂಥದ್ದು ಲಕ್ಷ್ಮೀ ದೇವಿ. ಆ ಲಕ್ಷ್ಮೀ ದೇವಿಯ ಹೆಸರನ್ನೇ ಇಟ್ಟಿರತಕ್ಕಂತಹ ಈ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ವಸ್ತುವನ್ನು ಬಳಸುವ ಹಾಗಿಲ್ಲ. ಆದ್ದರಿಂದ ವಿಶೇಷವಾಗಿ ಸಾತ್ವಿಕವಾಗಿ ಏನೇನು ಕ್ರಮವನ್ನು ಹೇಳ್ತಾರೋ ಅದೇ ಕ್ರಮದಲ್ಲಿ 3 ದಿವಸಗಳು ಸಹಿತವಾಗಿ ನಡೆದಿದೆ. ಅರ್ಥಾತ್ ತಾಯಿಯಂತ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಗೆ ಅತ್ಯಂತ ವಿಶೇಷವಾದಂತಹ ಶಕ್ತಿ ಇವತ್ತಿನ ದಿವಸ ಕಲಾವೃತ್ತಿಯ ಮೂಲಕವಾಗಿ ನಾವು ಸಲ್ಲಿಸಿದ್ದಾಗಿದೆ. ಈಗ ಪೂರ್ಣಾವತಿ ಆಗಿದೆ. ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಸಂದರ್ಭ ಎಲ್ಲ ಭಕ್ತಾದಿಗಳು ಸಹಿತವಾಗಿ ಶ್ರದ್ಧಾಭಕ್ತಿಯಿಂದ ಎದ್ದು ನಿಂತುಕೊಂಡು ಕೈ ಮುಕ್ಕೊಂಡು ತಾಯಿಯಲ್ಲಿ ಪ್ರಾರ್ಥನೆ ಎದ್ದು ನಿಂತುಕೊಂಡು ಕೈ ಮುಕ್ಕೊಂಡು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸದಾಕಾಲದಲ್ಲೂ ಸಹಿತವಾಗಿ ತಾಯಿ ಪ್ರತ್ಯಂಗಿರಾ ದೇವಿಯ ಅನುಗ್ರಹ ಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಸಹಿತವಾಗಿ, ಮನುಷ್ಯರಿಗೇನು ಪಶು ಪಕ್ಷಿಗಳಿಗೆ ಗಿಡ ಮರಗಳಿಗೆ ಪ್ರತಿಯೊಂದಕ್ಕೂ ಸಹಿತವಾಗಿ ಕೆಲವು ದುಷ್ಟ ಚೇಷ್ಟೆಗಳಿಂದ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಸುದರ್ಶನ ಹೋಮವನ್ನು ಮಾಡಿಕೊಳ್ಳಿ, ಅಘೋರಾಸ್ತ್ರ ಹೋಮವನ್ನು ಮಾಡಿಕೊಳ್ಳಿ, ಅಥವಾ ಕಟ್ಟೆರಾವಣ ಬಲಿಯನ್ನು ಮಾಡಿಕೊಳ್ಳಿ, ಅಥವಾ ಕಪಾಲದ ಹೋಮವನ್ನು ಮಾಡಿಕೊಳ್ಳಿ, ತುಳಸಿ ದುರ್ಗಾ ಹೋಮವನ್ನು ಮಾಡಿಕೊಳ್ಳಿ. ಇದೆಲ್ಲ ಜ್ಯೋತಿಷಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಆದರೆ ಪ್ರತ್ಯಂಗಿರಾ ದೇವಿಯು ಉಗ್ರ ದೇವತೆಯಾಗಿದ್ದು ಉಗ್ರ ದೇವತೆಯನ್ನು ಸಾಂತ್ವನಗೊಳಿಸುವಲ್ಲಿ ನಾವು ವಿಶೇಷವಾಗಿ ಕೊಡ್ತಕ್ಕಂತಹ ದ್ರವ್ಯಾದಿಗಳು ಸಮಿಚ್ಚರು, ಆಜ್ಯ, ಪಾಯಸಾದಿ ದ್ರವ್ಯಗಳಿಂದ ಹೋಮವನ್ನು ಮಾಡಬೇಕು ಅಂತ ಇವತ್ತು ದಿವಸ ಅದನ್ನೇ ಮಾಡಿಕೊಂಡಿದ್ದಾಗಿದೆ. ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಾಯಿ ಜಗಜ್ಜನನಿ ಇವತ್ತು ಈ ಪ್ರತ್ಯಂಗಿರಾ ಸನ್ನಿಧಾನಕ್ಕೆ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಸಹಿತವಾಗಿ ಇದನ್ನ ಮಾಧ್ಯಮದ ಮೂಲಕವಾಗಿಯೂ ತಾವೆಲ್ಲ ಸಾಕಷ್ಟು ಜನ ನೋಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಸಹಿತವಾಗಿ ಆ ತಾಯಿ ಪ್ರತ್ಯಂಗಿರಾ ದೇವಿ ಅನುಗ್ರಹವನ್ನು ಮಾಡಿ ಮನೆ ಮನೆಯಲ್ಲೂ ಭಕ್ತಾದಿಗಳ ಮನೆಯಲ್ಲೂ ಇರತಕ್ಕಂಥ ಯಾವುದೇ ತೊಂದರೆಗಳಿರಲಿ ಅದನ್ನೆಲ್ಲವನ್ನೂ ಸಹಿತವಾಗಿ ಪರಿಹಾರ ಮಾಡಿ ತಾಯಿಯ ಅನುಗ್ರಹ ನಮಗೆಲ್ಲರಿಗೂ ಬೇಕು. ತಾಯಿಯಾದ ತಕ್ಷಣದಲ್ಲಿ ಮಕ್ಕಳನ್ನೆಲ್ಲರನ್ನೂ ಸಹಿತವಾಗಿ ಸಂತೈಸ್ತಾಳೆ. ಅದೇ ರೀತಿಯಲ್ಲಿ ಲೋಕದಲ್ಲಿ ಇರತಕ್ಕಂಥ ಎಲ್ಲ ಭಕ್ತರು ಸಹಿತವಾಗಿ ನಿನ್ನ ಮಕ್ಕಳೇ, ಅವನ್ನೆಲ್ಲರನ್ನೂ ಸಹಿತವಾಗಿ ಸಂತೈಸಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಟು ವಿಶೇಷವಾಗಿ ನಾವು ಇವತ್ತು ದಿವಸ ಹೋಮವನ್ನು ಮಾಡಿದ್ದೇವೆ ತಾಯಿ ಎದುರಿಗಾಗಿ. ಅದರಲ್ಲೂ ನಿನಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಈ ಯೋನಿ ಕುಂಡದ ಮೂಲಕವಾಗಿ ಅಗ್ನಿಯನ್ನು ಸ್ಥಾಪನೆ ಮಾಡಿ ಬಲವರ್ಧನೋ ನಾಮಾಗ್ನಿ. ಅಗ್ನಿ ಯಾವುದೊಂದು ಬಲವರ್ಧನ. ಬಲವರ್ಧನ ಅಂದ್ರೆ ಯಾವ ಯಜಮಾನನು ಯಾವ ಉದ್ದೇಶವನ್ನಿಟ್ಟುಕೊಂಡು ಹೋಮಾದಿಗಳನ್ನು ಮಾಡ್ತಾನೆಯೋ ಅವನಿಗೆ ಬಲವನ್ನು ಕೊಡುವಂತಹ ಅಗ್ನಿ. ಅದಕ್ಕೆ ಬಲವರ್ಧನೋ ನಾಮಾಗ್ನಿ ಅಂತ ಹೆಸರು. ಆ ಬಲವರ್ಧನೋ ನಾಮಾಗ್ನಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿಕೊಂಡು ಆತನ ಮೂಲಕವಾಗಿ ದೇವತೆಗಳಿಗೆ ಯಾವ್ಯಾವ ರೀತಿಯಲ್ಲಿ ಆಹುತಿಯನ್ನು ಕೊಡಬೇಕು ಅದನ್ನೆಲ್ಲವನ್ನು ಶ್ರೀಯುತ ವಿದ್ವಾಂಸರಾಗಿರತಕ್ಕಂತಹ ವಿಶ್ವನಾಥ ಭಟ್ರು, ಯಾಕಂದ್ರೆ ಅವರು ಪುರೋಹಿತರು, ಹಾಗಂತ ಜ್ಯೋತಿಷ್ಯರು ಬಲ್ಲರು,
ಅದಕ್ಕಿಂತಲೂ ಜಾಸ್ತಿಯಾಗಿ ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಮಾತುಗಾರರು, ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಅವರ ಸಮಕ್ಷಮದಲ್ಲಿ, ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ದಿವಸ ತಾಯಿಗೆ ಅರ್ಪಣೆಯನ್ನು ಮಾಡಿದ್ದಾಗಿದೆ. ತಾಯಿ ಇವತ್ತು ದಿವಸ ಕೊಟ್ಟಿರ್ತಕ್ಕಂಥ ಈ ಹವಿಸ್ಸುಗಳನ್ನೆಲ್ಲವನ್ನು ಸಹಿತವಾಗಿ ಯಜ್ಞೇಶ್ವರನು ನಿನಗೆ ಅರ್ಪಿಸಿದ ಈ ಹವಿಸ್ಸನ್ನ ಸ್ವೀಕಾರವನ್ನು ಮಾಡಿ ನಮ್ಮ ಭಕ್ತವೃಂದಕ್ಕೆಲ್ಲರಿಗೂ ಸಹಿತವಾಗಿ ಅನುಗ್ರಹವನ್ನು ಮಾಡಿ ಅವರ ಕಷ್ಟಗಳನ್ನೆಲ್ಲವನ್ನು ದೂರ ಮಾಡಿ ಅವರಿಗೆ ಸುಖ, ಸಂತೋಷ, ನೆಮ್ಮದಿಯನ್ನು ದಯಪಾಲಿಸುವಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ಪೂರ್ಣಾವತಿಯ ಸಂಪನ್ನತೆಯನ್ನ ಶ್ರೀಯುತ ರೇವಣಸಿದ್ದೇಶ್ವರ ಸ್ವಾಮಿಗಳ ಸಮ್ಮುಖದಲ್ಲಿ ಪೂರ್ಣಾವತಿಯನ್ನ ಸಂಪನ್ನಗೊಳಿಸಿದ್ದೇವೆ. ಈಗ ದೇವರಿಗೆ ರಕ್ಷೆಯನ್ನಿಟ್ಟು ದೇವತಾ ಮಹಾಮಂಗಳಾರತಿ ಎಲ್ಲ ನಡೀತಿದೆ. ತಾವೆಲ್ಲರೂ ಸಹಿತವಾಗಿ ಅಲ್ಲಿಗೆ ಆಗಮಿಸಬೇಕು. ತಾಯಿಯವರಿಂದ ತಮಗೆಲ್ಲರಿಗೂ ಸಹಿತವಾಗಿರಲಿ. ಶುಭವಾದ.